ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ತೆಲುಗು ಟ್ರಾವೆಲರ್. ಸ್ವಾಗತ. ನಾನು ನಿಮ್ಮ ಪವನ್ ಇಲ್ಲಕಲ್. ಇವತ್ತಿನ ವಿಶೇಷವೇನೆಂದರೆ ಶ್ರೀಕುರ್ಮ. ಎಲ್ಲರಿಗೂ ಗುರ್ತು ವಿಷ್ಣುಮೂರ್ತಿ ಅವತಾರಗಳು ಎಷ್ಟನ್ನೋದು. ದಶಾವತಾರಗಳಲ್ಲಿ ಆದಂಥ ಒಂದು ಕ್ಷೇತ್ರವು ಶ್ರೀಕುರ್ಮ. ಇದು ಎರಡನೇ ಅವತಾರ. ಇದಿರುವುದು ಆಂಧ್ರ ಪ್ರದೇಶನ ಶ್ರೀಕಾಕುಳಂ ಡಿಸ್ಟಿಕ್ಕಿನ ಶ್ರೀಕುರ್ಮ ಊರ ಹೆಸರು. ಇಲ್ಲಿ ವಿಶೇಷವೇನೆಂದರೆ ಸ್ವಯಂಭುವಾಗಿ ವಿಷ್ಣುಮೂರ್ತಿ ಎರಡನೇ ಅವತಾರವನ್ನು ತಾಳಿಸಿದ್ದ ಊರು ಶ್ರೀಕುರ್ಮ ಕ್ಷೇತ್ರ. ಈ ಒಬ್ಬ ರಾಜನ ಫಲವಾಗಿ ಈ ಕ್ಷೇತ್ರದಲ್ಲಿ ವಿಷ್ಣುಮೂರ್ತಿ ಶ್ರೀಕುರ್ಮ ಅವತಾರ. ಆ ರಾಜನು ಯಾರೋ ಅಲ್ಲ, ಶ್ವಾತ ಮಹಾರಾಜನ ತಪಸ್ಸಿನ ಫಲವಾಗಿ ಶ್ರೀಹರಿಕೂರ್ಮ ಅವತಾರವನ್ನು ಸ್ವಯಂಭುವಾಗಿ ಈ ಸ್ಥಳದಲ್ಲಿ ನೆಲೆಸಿಕೊಂಡಿದ್ದನು. ಚತುರ್ಮುಖ ಬ್ರಹ್ಮನಿಗೆ ಸ್ವಂತ ಬಂದು ಈ ಭಗವಂತನನ್ನು ಗೋಪಾಲ ಯಾತ್ರೆಯೊಂದಿಗೆ ಪ್ರತಿಷ್ಠಾಪಿಸಿದರು. ನಾವು ಶ್ರೀಹರಿಯನನ್ನು ಶ್ರೀಕೂರ್ಮ ಅವತಾರವಾಗಿ ಕಾಣಲು ಏಕೈಕ ಕ್ಷೇತ್ರ ಯಾವುದು ಅಂದರೆ ಅದು ಶ್ರೀಕೂರ್ಮ ಕ್ಷೇತ್ರ. ಮತ್ತು ಈ ಸ್ಥಳದ ಇನ್ನೊಂದು ವಿಶೇಷವೇನೆಂದರೆ ಕೂರ್ಮನಾದ ಶಂಕು, ಚಕ್ರ ಮತ್ತು ಸಾಲಗ್ರಾಮ ಮಳೆಗಳನ್ನು ಧರಿಸಿ ಪಶ್ಚಿಮ ಮುಖವಾಗಿ ಕಾಣಿಸಿಕೊಳ್ಳುವುದು ಬಹಳ ವಿಶೇಷವಾಗಿದೆ. ಈ ಕಾರಣಕ್ಕೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಎರಡೂ ಧ್ವಜಗಳನ್ನು ಹಾರುವುದು ವಿಶೇಷವಾಗಿದೆ. ಇವು ಬೇರೆ ಯಾವುದೇ ದೇವಾಲಯಗಳಲ್ಲಿ ಕಂಡುಬಂದಿಲ್ಲ. ಈ ಪ್ರದೇಶದ ಮತ್ತೊಂದು ಲಕ್ಷಣವೇನೆಂದರೆ ಬಿಳಿ ಪುಷ್ಯರಾಣಿ. ಇಂದು ಅಕ್ಷರಶಃ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸ್ಥಾಪಿಸಿದನು. ಹೀಗೆ ರೂಪುಗೊಂಡ ರುದ್ರದ ಮೂಲಕ ಶ್ರೀ ಮಹಾಲಕ್ಷ್ಮಿಯು ಗರುಡ ವಾಹನದ ಮೇಲೆ ಆಗಮಿಸುತ್ತಾಳೆ ಮತ್ತು ಇಲ್ಲಿ ಶ್ರೀಕೂರ್ಮನಾಗಿ ಪೂಜೆ ಸಲ್ಲಿಸಿಕೊಳ್ಳುತ್ತಾಳೆ. ಮತ್ತು ಇನ್ನೊಂದು ವಿಶೇಷವೆಂದರೆ ನಾವು ಕಾಶಿಯಲ್ಲಿ ಕಾಣುವ ಗಂಗಾ ನದಿಯು ಇಲ್ಲಿ ಹರಿಯುವುದು. ಇಲ್ಲಿ ಗಂಗಾದೇವಿ ಭಕ್ತರ ಪಾಪಗಳನ್ನು ತೊಳೆಯುತ್ತಾಳೆ ಎಂದು ಭಕ್ತರ ವಿಶ್ವಾಸ. ಮತ್ತೊಂದು ಈ ಕ್ಷೇತ್ರದ ವಿಶೇಷವೇನೆಂದರೆ ಲವಕುಶ, ಬಲರಾಮರು ಮತ್ತು ದೂರ್ವಾಸಿ, ಆದಿಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು, ನರಸಿಂಹ ತೀರ್ಥಗಳು ಮತ್ತು ಶ್ರೀ ಚೈತನ್ಯ ಪ್ರಭು ಸೇರಿದಂತೆ ಹಲವಾರು ಮಹಾ ಋಷಿಮುನಿಗಳು ಭೇಟಿ ನೀಡಿದರಂತಂದು ಈ ದೇವಾಲಯ ಶಾಸನಗಳು ಹೇಳುತ್ತವೆ. ಇದು ಸುಮಾರು 700 ವರ್ಷಗಳ ಹಳೆಯದು, ಅಂದರೆ 7 ಶತಾಬ್ದಿಗಳು ವರ್ಷದಂದು ಹಳೆಯದೆಂದು ಕರೆಯಲಾಗುವುದು. ಬೇಕಂದ್ರೆ ಸಮೀಪದಲ್ಲಿರೋ ವಿಶಾಖಪಟ್ಟಣಂ, ಬೆಂಗಳೂರಿಂದ ವಿಶಾಖಪಟ್ಟಣಮಿಗೆ ಫ್ಲೈಟಿಗೆ ಬರ್ಬೋದು. ಇಲ್ಲಾಂದ್ರೆ ಮತ್ತು ಬೆಂಗಳೂರಿಂದ ವಿಜಯವಾಡದಿಂದ ವಿಶಾಖಪಟ್ಟಣಮಿಂದ ಬಂದು ವಿಶಾಖಪಟ್ಟಣಮಿಂದ ಶ್ರೀಕಾಕುಳಂಗೆ ಬಂದರೆ ಅಲ್ಲಿಂದ ಬಸ್ಸುಗಳು ಅವೈಲೇಬಲ್ ಅದಾವು. ವಿಷ್ಣುಗಳ ದೇವಾಲಯ ಆದಗಳಲ್ಲಿ ಇದೊಂದು ಪೂರ್ವ ದೇವಸ್ಥಾನ. ಇದು ಶ್ರೀಕಾಕುಳಂ ಡಿಸ್ಟಿಕ್ಕಿನ ಶ್ರೀ ಕ್ಷೇತ್ರವಾಗಿದೆ. ಇಲ್ಲಿ ವಿಶೇಷವೇನೆಂದರೆ ನಮಗೆ ವಿಷ್ಣುಮೂರ್ತಿಯು ಶ್ರೀಕೂರ್ಮ ಅವತಾರದಲ್ಲಿ ಕಾಣಿಸುವುದು. ಮತ್ತೊಮ್ಮೆ ಹೇಳಕತ್ತಂತ ಯಾರೂ ಬೇಜಾರಾಗಬೇಡ್ರಿ, ಯಾಕಂದ್ರೆ ಇದು ಪ್ರತಿಯೊಬ್ಬರು ತಿಳ್ಕೊಬೇಕಾಯ್ತು ಒಂದು ಸುದ್ದಿ. ಹೀಗಾಗಿ ಮತ್ತೊಮ್ಮೆ ಹೇಳಿದ್ದಷ್ಟೇ. ಪ್ರತಿಯೊಬ್ಬರು ಬಂದು ದೇವಸ್ಥಾನ ನೋಡ್ಬೇಕಂತಂದು ನನ್ನ ವಿನಂತಿ. ಇದು ನಿಮ್ಮ ಕರ್ನಾಟಕ ತೆಲುಗು ಟ್ರಾವೆಲರ್ ಪವನ್ ಕುಮಾರ್ ಇಲ್ಕಲ್. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲನ್ನು ಮಾತ್ರ ಹೊಡೆಯೋದು ಮರಿಬೇಡ್ರಿ. ಯಾಕಂದ್ರೆ ನಾನು ಕೊಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮ್ಮೆಲ್ಲರಿಗೂ ಬರಲಿ ಅಂತ ಬೇಡ್ಕೊಳತ್ತೀನಿ. ಇಲ್ಲಿಂದ ನೈಟ್ ನಮ್ಮ ಜರ್ನಿ ಸೀದಾ ಭುವನೇಶ್ವರ್, ಒಡಿಸ್ಸಾದ ಕ್ಯಾಪಿಟಲ್ ರಾಜಧಾನಿ ಆದಂಥ ಭುವನೇಶ್ವರ. ಅಲ್ಲಿ ಶಂಕರಲಿಂಗ ಟೋಟಲ್ ಇರೋ 1,08,000 ಲಿಂಗಗಳ ವಿಶ್ವದಲ್ಲೇ 2ನೇ ಸ್ಥಾನವನ್ನು ಹೊಂದಿದ್ದರು ಶ್ರೀ ಭುವನೇಶ್ವರ್ ಊರಿಗೆ ಹೊಂದಿದ್ವಿ. ಅಲ್ಲಿ ತನಕ ಚೆನ್ನಾಗಿರ್ರಿ. ಬಾಯ್.
ಕ್ಷೇತ್ರವನ್ನು ವಿಡಿಯೋ ಮತ್ತು ಫೋಟೋ ಮಾಡಿ ಯೂಟ್ಯೂಬ್ನಲ್ಲಿ ಇದೇ ವಿಡಿಯೋದಲ್ಲಿ ಲಾಸ್ಟಿಗೆ ಅಪ್ಲೋಡ್ ಮಾಡಾಕತ್ತೀನಿ. ಆ್ಯಕ್ಚುಲಿ ಫಸ್ಟಿಗೆ ಅಪ್ಲೋಡ್ ಹೇಳಬೇಕಾಯ್ತು, ನಾನು ಹೇಳಿಲ್ಲ. ಆದರೆ ಈ ಕ್ಷೇತ್ರದ ಪ್ರತಿಯೊಂದು ಮಹಿಮೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಾಕತ್ತೀನಿ. ಎಲ್ಲರೂ ತಪ್ಪದೆ ತೆಲುಗು ಯಾರಿಗೆ ಬರುತ್ತೆ ಅವರು ಓದಬಹುದು, ಓದಲಿ ಅಂತಂದು ನಾವು ಈ ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡಾಕತ್ತೀನಿ. ಎಲ್ಲರೂ ಓದಬೇಕಂತಂದು ನಾನು ವಿನಂತಿ. ಯಾಕೆ ಈ ಕ್ಷೇತ್ರದ ಮಹಿಮೆ ಪೂರ ಪ್ರಸಿದ್ಧಗೊಂಡಿದ್ದು. ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್. ಶ್ರೀ ಕೂರ್ಮ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಶ್ರೀ ಕೂರ್ಮ ಅವತಾರನ ಫೋಟೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಏನೇ ಇದ್ದರೂ ಕಾಮೆಂಟ್ ಮಾಡಿರಿ.